ನೀವು ಸುಸ್ತಾಗಿದ್ದೀರಾ, ಒತ್ತಡದಲ್ಲಿದ್ದೀರಾ, ಅಥವಾ ತೂಕ ಇಳಿಸೋದಕ್ಕೆ ತುಂಬ ಕಷ್ಟಪಡ್ತಿದ್ದೀರಾ? ಇದಕ್ಕೇನು ಕಾರಣ ಇರ್ಬೋದು? ನಿಮ್ಮ ಹಾರ್ಮೋನ್ಗಳಿರ್ಬೋದಾ? ಎಸ್ ಫ್ರೆಂಡ್ಸ್, ಬನ್ನಿ ಇವಾಗ ಹಾರ್ಮೋನ್ ಅಂದರೆ ಏನು, ಈ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಏನೇನು ಕೆಲಸ ಮಾಡುತ್ತೆ, ಮತ್ತು ಇದನ್ನು ಹೇಗೆ ನಾವು ಬ್ಯಾಲೆನ್ಸ್ ಮಾಡೋದು ಅಥವಾ ಹ್ಯಾಪಿಯಾಗಿಡೋದು ಸೊ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬಟ್ ಇದನ್ನು ಸ್ಕಿಪ್ ಮಾಡದೇ ಇದ್ದಂಗೆ ಲಾಸ್ಟ್ವರೆಗೂ ನೋಡಿ. ಓಕೆ, ಸೊ ಫ್ರೆಂಡ್ಸ್, ಈ ಹಾರ್ಮೋನ್ ಅಂದರೆ ಏನು? ಹಾರ್ಮೋನ್ ಅಂದರೆ ಇದೊಂದು ಕೆಮಿಕಲ್ ಮೆಸೆಂಜರ್. ಏನು ಕೆಲಸ ಮಾಡುತ್ತೆ ಇದು? ನಮ್ಮ ಇಡೀ ದಿನದಲ್ಲಿ ಪ್ರತಿನಿತ್ಯ ನಮ್ಮ ದೇಹದ ಬೆಳವಣಿಗೆನಲ್ಲಿ ಮತ್ತು ನಮ್ಮ ಒಂದು ದೇಹದ್ದು ಚಯಾಪಚಯ ಕ್ರಿಯೆ ಮೆಟಬಾಲಿಸಮನ್ನು ಹ್ಯಾಂಡಲ್ ಮಾಡೋದ್ರಲ್ಲಿ, ನಮ್ಮ ಮನಸ್ಥಿತಿನ ಹ್ಯಾಂಡಲ್ ಮಾಡೋದ್ರಲ್ಲಿ, ಮತ್ತು ಹಾಗೆ ನಮ್ಮದು ವೆಯ್ಟ್ ಮತ್ತು ನಮ್ಮ ಒತ್ತಡ ಮತ್ತು ಈವನ್ ನಮ್ಮ ನಿದ್ರೆ, ಸೊ ಪ್ರತಿಯೊಂದು ಹೀಗೆ ಪ್ರತಿ ಕೆಲಸಗಳನ್ನು ನಮ್ಮ ಹಾರ್ಮೋನ್ಗಳೇ ನೋಡ್ಕೊಳ್ಳೋದು. ಹಾಗಿದ್ರೆ ಇವತ್ತು ಯಾಕೆ ಈ ಹಾರ್ಮೋನ್ಗಳು ವ್ಯತ್ಯಾಸ ಆಗ್ತಾ ಇದೆ? ಕಾರಣ ಏನಿರ್ಬೋದು? ಸೊ ಮತ್ತೆ ಹೇಗೆ ಕಂಡುಹಿಡ್ಕೊಳ್ಳೋದು ನಮ್ಮಲ್ಲಿ ಹಾರ್ಮೋನ್ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿದೆ ಅನ್ನೋದನ್ನ? ಸೊ ನಾವು ಸ್ವಲ್ಪ ಕೆಲಸ ಮಾಡಿದ್ರೆ ಜಾಸ್ತಿ ಆಯಾಸ ಆಗ್ತಾ ಇದೆಯಾ? ಸೊ ಪದೇ ಪದೇ ಮೂಡ್ ಕೆಡ್ತಾ ಇದೆಯಾ? ಸೊ ನಾವು ಏನೇ ಕೆಲಸ ಮಾಡೋಕೆ ಹೋದ್ರೂ ನಮಗೆ ಶಕ್ತಿ ಸಾಕಾಗ್ತಿಲ್ಲ ಅನ್ನಿಸ್ತಾ ಇದೆಯಾ? ಸುಸ್ತು ಜಾಸ್ತಿ ಆಗ್ತಾ ಇದೆಯಾ? ಮತ್ತು ಹೆಣ್ಮಕ್ಳಾದರೆ ನಮ್ಮ ಪೀರಿಯಡ್ಸಲ್ಲಿ ಇಂಬ್ಯಾಲೆನ್ಸ್ ಅಂದರೆ ಮಂತ್ಲಿ ಪೀರಿಯಡ್ಸಲ್ಲಿ ವ್ಯತ್ಯಾಸ ಆಗೋದು. ಸೊ ಈ ಥರ, ಮತ್ತು ರಾತ್ರಿ ನಿದ್ರೆ ಬರದೇ ಇರೋದು, ಮಲ್ಬೇಕಂತ ಇಷ್ಟ ಆದರೆ ನಿದ್ರೆ ಬರ್ತಿಲ್ಲ, ಸೊ ಜಾಸ್ತಿ ತಿನ್ನೋ ಬಯಕೆ ಆಗುವಂಥದ್ದು, ದಿನೇ ದಿನೇ ನಾವು ತೂಕ ಕಡಿಮೆ ಮಾಡ್ಕೋಬೇಕು ಅಂದಾಗೆಲ್ಲ ಜಾಸ್ತಿ ಆಗ್ತಿರೋದು, ಇವೆಲ್ಲ ಒಂದು ಸಿಂಪ್ಟಮ್ಸ್ ಏನಿರುತ್ತೋ ಇವೆಲ್ಲ ನಮ್ಮ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನು ಸೂಚಿಸುತ್ತೆ. ಸೊ ಹಾಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ಹಾರ್ಮೋನ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಕೆಲವೊಂದು ಹಾರ್ಮೋನ್ದು ಕೆಲಸನ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ನಿದ್ರೆ ಬರ್ತಾ ಇದೆ ಮಲ್ಕೋ ಅಂತ ಹೇಳುವಂಥದ್ದು ನಮ್ಮ ದೇಹಕ್ಕೆ ಮೆಲಟೋನಿಯನ್ ಹಾರ್ಮೋನ್. ಇವಾಗ ಕಾರ್ಟಿಸೋಲ್ ಹಾರ್ಮೋನ್ ಇದು ಇಮಿಡಿಯೇಟಾಗಿ ನಮ್ಮ ದೇಹದ ಒತ್ತಡನ ಹ್ಯಾಂಡಲ್ ಮಾಡುತ್ತೆ. ಸೊ ಹೀಗೆ ನಮ್ಮ ದೇಹದ್ದು ಪ್ರತಿ ಕೆಲಸಗಳನ್ನು ಮಾಡ್ತಾ ಇರುವಂಥ ಈ ಹಾರ್ಮೋನ್ಗಳು ಇವತ್ತಿನ ದಿನದಲ್ಲಿ ಯಾಕೆ ಹೆಚ್ಚು ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂದರೆ, ನಮ್ಮದು ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ. ಸೊ ಈವನ್ ನಾವು ಅತಿಯಾದ ಒಂದು ಜಂಕ್ ಫುಡ್ಗಳನ್ನ ತಿನ್ನೋದು, ಲೈಫ್ ಸ್ಟೈಲ್ ಸರಿಯಾಗಿಲ್ಲದೆ ಇರೋದು, ಬೆಳಿಗ್ಗೆ ಬೇಗ ಎದ್ದೊಳ್ದೇ ಇರೋದು, ರಾತ್ರಿ ಬೇಗ ಮಲಗದೇ ಇರೋದು, ಮತ್ತು ನಮ್ಮ ಅಭ್ಯಾಸಗಳು ಮತ್ತು ಆಹಾರ ಪದ್ಧತಿ ಇವತ್ತು ತುಂಬ ಬದಲಾಗಿದೆ. ಸೊ ಹಾಗಿದ್ರೆ ಕೆಲವು ಟಿಪ್ಸ್ಗಳನ್ನ ಹೇಳ್ತೀನಿ ಈ ನಮ್ಮ ಹಾರ್ಮೋನ್ಸ್ಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಫ್ರೆಂಡ್ಸ್, ಬೆಳಿಗ್ಗೆ ಬೇಗ ಎದ್ದಾಗ ಮತ್ತು ಎದ್ದು ವಾಕಿಂಗ್ ಅಥವಾ ಸೂರ್ಯನ ಕಿರಣಗಳ ಹತ್ರ ನಾವು ಹೋದಾಗ ನಮಗೆ ಈ ಡೊಕೊಮೋನ್ ಮತ್ತು ಸೆರೋಟೋನಿಯನ್ ಅನ್ನೋ ಹಾರ್ಮೋನ್ಗಳು ನಮ್ಮ ಬಾಡಿನಲ್ಲಿ ಬಿಡುಗಡೆ ಆಗಿ ಇಡೀ ದಿನದ್ದು ಆ ಮೆಟಬಾಲಿಸಮ್ನ ಹ್ಯಾಂಡಲ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗೆ 7 ರಿಂದ 9 ಗಂಟೆಗಳ ಕಾಲ ನಾವು ಆರಾಮ್ಸೆ ನಿದ್ರೆ ಮಾಡಿದರೆ, ಅಂದರೆ ನಾವು ಸ್ಕ್ರೀನ್ ಮಲಗೋಕ್ಕೂ ಮೊದಲೇ 1 ಅವರ್ ಬಿಫೋರ್ ನಾವು ಮೊಬೈಲ್ನ ಬಿಟ್ಟು ಮಲಗಬೇಕು. ಸೊ ಆ ಥರ ನಾವು ನಿದ್ರೆಗೆ ಟೈಮ್ ಕೊಟ್ಟರೆ, ಮತ್ತು ಆ ಮೆಲಟೋನಿಯನ್ ಮತ್ತು ಸ್ಟ್ರೆಸ್ ಕಾರ್ಟಿಸೋಲ್ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಿದ್ರೆ ಹೆಲ್ಪ್ ಮಾಡುತ್ತೆ. ಹಾಗೆ ಪ್ರೋಟೀನ್ ಮತ್ತು ಗುಡ್ ಫ್ಯಾಟ್ ನಮ್ಮ ಊಟದಲ್ಲಿ ಜಾಸ್ತಿ ಇರೋ ಹಾಗೆ ನೋಡಿಕೊಂಡ್ರೆ ನಮ್ಮ ಒಂದು ಹಾರ್ಮೋನ್ಗಳದ್ದು ಬೆಳವಣಿಗೆನ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವ್ಯಾಯಾಮ ಮಾಡೋದಕ್ಕೂ ಮೊದಲೇ ಧ್ಯಾನ ಅಥವಾ ಉಸಿರಾಟದ ಒಂದು ಯೋಗಾಸನಗಳನ್ನು ಮಾಡೋದ್ರಿಂದ ನಮ್ಮ ಒಂದು ಈ ಎಂಡೋರ್ಫಿನ್ ಹಾರ್ಮೋನ್, ಡೊಕೊಮೋನ್ ಹಾರ್ಮೋನ್ ಇವುಗಳನ್ನು ಹ್ಯಾಂಡಲ್ ಮಾಡುತ್ತೆ. ಸೊ ಹೀಗೆ ನಮ್ಮದು ದಿನನಿತ್ಯದ ಚಟುವಟಿಕೆ ಮತ್ತು ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರು ನಮ್ಮದು ಮೇಜರ್ ಡಿಫ್ರೆನ್ಸನ್ನು ನಾವು ನೋಡ್ಬೋದು. ನಮ್ಮ ಕೈಯಲ್ಲೇ ಇದೆ ನಮ್ಮ ಆರೋಗ್ಯ, ಬಟ್ ಇವತ್ತು ನಾವು ಕೈಯಲ್ಲಿರೋ ಆರೋಗ್ಯನ ನಾವು ಊರೆಲ್ಲ ಹುಡುಕ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಇನ್ಫಾರ್ಮೇಷನ್ ಬೇಕಾ? ಸೊ ಹಾಗಿದ್ರೆ ನನ್ನನ್ನು ಫಾಲೋ ಮಾಡಿ.